ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬ್ಲಡ್ ಮೂನ್ ಅಥವಾ ರಕ್ತ ಚಂದ್ರಗ್ರಹಣವು 2025ರ ಮೊದಲನೆಯ ಗ್ರಹಣವಾಗಿದೆ. ಇದು ಪೂರ್ಣ ಚಂದ್ರಗ್ರಹಣವಾಗಿದ್ದು 2025ರ ಮಾರ್ಚ್ 14ರಂದು ಶುಕ್ರವಾರ ಸಂಭವಿಸಲಿದೆ. 2025ರ ಮಾರ್ಚ್ 14ರಂದು ಸಂಭವಿಸಲಿರುವ ಬ್ಲಡ್ ಮೂನ್ ಚಂದ್ರಗ್ರಹಣದ ಸೂತಕ ಸಮಯ ಯಾವುದು? ಈ ಗ್ರಹಣದ ಮಹತ್ವವೇನು? ಚಂದ್ರಗ್ರಹಣದ ಸಮಯದಲ್ಲಿ ಪಠಿಸಬೇಕಾದ ಮಂತ್ರಗಳು ಯಾವುವು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವರ್ಷದ ಮೊದಲನೇ ಅಂದರೆ 2025ರ ಮೊದಲನೆಯ ಗ್ರಹಣವಾಗಿ ಚಂದ್ರಗ್ರಹಣ ಸಂಭವಿಸಲಿದ್ದು, ಇದನ್ನು ಸಂಪೂರ್ಣ ಚಂದ್ರಗ್ರಹಣ, ರಾಹುಕೇತು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಈ ದಿನದ ವಿಶೇಷತೆವೇನೆಂದರೆ ಒಂದೇ ದಿನ ಚಂದ್ರಗ್ರಹಣ, ಹೋಳಿ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಅಥವಾ ಪೂರ್ಣಿಮೆ ಇರುತ್ತದೆ. ಈ ಚಂದ್ರಗ್ರಹಣವನ್ನು ರಕ್ತ ಚಂದ್ರಗ್ರಹಣ ಎನ್ನುವ ಇನ್ನೊಂದು ಹೆಸರಿನಿಂದಲೂ ಸಹ ಕರೆಯಲಾಗುತ್ತದೆ. ಏಕೆಂದರೆ ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. 2025ರ ಮೊದಲನೆಯ ಚಂದ್ರಗ್ರಹಣದ ಸೂತಕದ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಏಕೆಂದರೆ ಚಂದ್ರಗ್ರಹಣ ಸಂಭವಿಸುವ ಸಮಯವು ಭಾರತದಲ್ಲಿ ಹಗಲಿನಲ್ಲಿದ್ದು, ಈ ಸಮಯದಲ್ಲಿ ಸೂರ್ಯನ ಸ್ಥಾನವಿರುತ್ತದೆ. ಇದು ಕೆಲವೊಂದು ಹೊರ ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರಲಿದೆ. ಆದರೂ ಗ್ರಹಣದ ಸೂತಕದ ಅವಧಿಯಲ್ಲಿ ಕೆಲವೊಂದು ನಿಯಮಗಳನ್ನು ಸಹ ಪಾಲಿಸುವುದು ಉತ್ತಮ. ಚಂದ್ರಗ್ರಹಣಗಳು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಮಾರ್ಚ್ 14ರ ಗ್ರಹಣವು ವಸಂತ ಕಾಲದ ಆಗಮನ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದವರ ವಿಜಯವನ್ನು ಸಂಕೇತಿಸುವ ಹಬ್ಬವಾದ ಹೋಳಿಯೊಂದಿಗೆ ಹೊಂದಿಕೊಂಡಿದೆ. ಆಕಾಶ ಘಟನೆಗಳು ಮತ್ತು ಹಬ್ಬಗಳ ನಡುವಿನ ಈ ಅದ್ಭುತ ಸಂಯೋಗವು ಅಪರೂಪ ಮತ್ತು ಅನೇಕರಿಗೆ ವಿಶೇಷ ಅರ್ಥವನ್ನು ಹೊಂದಿದೆ. ಮಾರ್ಚ್ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ್ದರಿಂದ ಹಿಂದೂ ಸಂಪ್ರದಾಯಗಳಲ್ಲಿ ಅಶುಭವೆಂದು ಪರಿಗಣಿಸಲಾದ ಸೂತಕ ಕಾಲವನ್ನು ಮಾನ್ಯತೆಗೆ ತೆಗೆದುಕೊಳ್ಳುವುದಿಲ್ಲ. ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣಗಳು ಪ್ರಬಲವಾದ ಕಾಸ್ಮಿಕ್ ಘಟನೆಗಳೆನ್ನುವ ನಂಬಿಕೆ ಇದೆ. ಅನೇಕರು ಈ ಸಮಯವನ್ನು ಆಧ್ಯಾತ್ಮಿಕ ಬೆಳವಣಿಗೆ, ಧ್ಯಾನ ಮತ್ತು ಆತ್ಮಾವಲೋಕನಕ್ಕಾಗಿ ಅದ್ಭುತವಾದ ಸಮಯವೆಂದು ಪರಿಗಣಿಸುತ್ತಾರೆ. ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚರಂದು ಶುಕ್ರವಾರ ಸಂಭವಿಸಲಿದೆ. ಅಂದರೆ ನಾಳೆ ಬೆಳಿಗ್ಗೆ 9:29 ಪ್ರಾರಂಭವಾಗಿ ಮಧ್ಯಾಹ್ನ 3:29 ಕೊನೆಗೊಳ್ಳುತ್ತದೆ. ಆದರೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಚಂದ್ರಗ್ರಹಣದ ಒಟ್ಟು ಅವಧಿ 6 ಗಂಟೆ 2 ನಿಮಿಷಗಳಾಗಿರುತ್ತವೆ. ರಕ್ತಚಂದ್ರನ ದೃಶ್ಯವನ್ನು ಅಂದರೆ ರಕ್ತದಷ್ಟೇ ಕೆಂಪಾಗುವುದನ್ನು ಬೆಳಿಗ್ಗೆ 11:29 ಮಧ್ಯಾಹ್ನ 1:01 ಕಾಣಬಹುದು. ಚಂದ್ರಗ್ರಹಣ ಪ್ರಾರಂಭವಾಗುವ ಸುಮಾರು 9 ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ್ದರಿಂದ ಅದರ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ. ಸೂತಕ ಅವಧಿಯಲ್ಲಿ ದೇವರು ಮತ್ತು ದೇವತೆಗಳ ಪೂಜೆ ಅಥವಾ ಆಚರಣೆಗಳಂತಹ ಶುಭ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ. ಕೆಲವರು ಈ ಸೂತಕವನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಭಾರತದಲ್ಲಿ ಧಾರ್ಮಿಕ ದೃಷ್ಟಿಕೋನದಿಂದಲೂ ಚಂದ್ರಗ್ರಹಣವನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಹೋಳಿ ಹಬ್ಬದ ದಿನದಂದು ಈ ಗ್ರಹಣ ಸಂಭವಿಸುವುದು ಅಪರೂಪದ ಕಾಕತಾಳೀಯ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಪೂಜೆ ಮತ್ತು ಊಟ ಮಾಡುವುದನ್ನು ತಪ್ಪಿಸಬೇಕೆಂದು ಸೂಚಿಸಲಾಗಿದೆ. ಗ್ರಹಣ ಮುಗಿದ ನಂತರ ಸ್ನಾನ ಮತ್ತು ಶುದ್ಧೀಕರಣ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ಸಾಂಪ್ರದಾಯಿಕ ಹಿಂದೂ ಪದ್ಧತಿಯು ಪೂಜೆ ಮತ್ತು ಇತರ ಧಾರ್ಮಿಕ ಚಟುವಟಿಕೆಗಳಿಂದ ದೂರವಿರಬೇಕೆಂಬುದು ಸೂಚಿಸಲಾಗುತ್ತದೆ. ಏಕೆಂದರೆ ಗ್ರಹಣಗಳನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಗ್ರಹಣ ಸಮಯದಲ್ಲಿ ಪೂಜೆ, ಶುಭ ಕಾರ್ಯಗಳನ್ನು ಮಾಡುವುದು ನಕಾರಾತ್ಮಕ ಪರಿಣಾಮಗಳುಂಟು ಮಾಡುತ್ತದೆ ಎನ್ನುವ ನಂಬಿಕೆಯಿದೆ. ಪೂರ್ಣ ಪೂಜೆ ಮಾಡುವ ಬದಲು ನೀವು ನಿಮ್ಮ ನೆಚ್ಚಿನ ದೇವರು ಅಥವಾ ದೇವರಿಗೆ ಮಂತ್ರವನ್ನು ಪಠಿಸಬಹುದು.
ದೇವರ ಧ್ಯಾನವನ್ನು ಮಾಡಬಹುದು. ಸೂತಕ ಅವಧಿ ಪೂರ್ಣಗೊಂಡ ನಂತರ ಶುದ್ಧರಾಗಿ ಪೂಜೆಯನ್ನು ಮಾಡಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು, ದೇವರ ಧ್ಯಾನವನ್ನು ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗುತ್ತದೆ. ಅದರಲ್ಲೂ ಹೆಚ್ಚಾಗಿ ಈ ಸಮಯದಲ್ಲಿ ಶಿವನ ಧ್ಯಾನವನ್ನು, ಶಿವನ ಮಂತ್ರಗಳನ್ನು ಪಠಿಸಬೇಕು. ಓಂ ನಮಃ ಶಿವಾಯ, ಓಂ ವಿಷ್ಣುವೇ ನಮಃ, ಓಂ ನಾರಾಯಣಾಯ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸುವುದು ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.